ನಾನು ದಶರಥ್ ಸಿಂಗ್ ರಜಪೂತ್ ಅಂತ ಹೇಳಿ ಸಿಂದಗಿ ತಾಲೂಕಾ ಕನ್ನೊಳ್ಳಿ ಗ್ರಾಮ, ಸಿಂದಗಿ ತಾಲೂಕಾ ರಾಜ್ಯ ರೈತ ಸಂಘದ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು. ಇವತ್ತಿನ ಈ ಒಂದು ಸಭೆಯಲ್ಲಿ ವೇದಿಕೆ ಮೇಲೆ ಹಾಸಿರುವಂಥ ಎಲ್ಲ ಮಹಾನೀಯರಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವು ರೈತರ ಮೇಲೆ ಎಲ್ಲರೂ ಬದುಕ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯದ. ಹಾಗೂ ಎಲ್ಲರೂ ಅದನ್ನೇ ಹೇಳ್ತೀರಿ, ಎಲ್ಲರೂ ಅದನ್ನೇ ಮಾಡ್ತೀರಿ. ಆದ್ರೆ ನಮ್ಮ ರೈತರ ಸಮಸ್ಯೆಗಳು ಏನದಾವ, ರೈತರಿಗೆ ಏನು ಸೌಲಭ್ಯಗಳದಾವ, ರೈತರಿಗೆ ಏನು ಪ್ರೋತ್ಸಾಹ ಕೊಟ್ಟಿರಿ, ಎಷ್ಟೋ ಸಾಕಷ್ಟು ಸಬ್ಸಿಡಿಗಳು ಕೊಡ್ತೀರಿ. ಯಾವ ಒಬ್ಬ ಮುಕ್ತ ರೈತರಿಗೂ ಸಹಿತ ಆ ಸೌಲಭ್ಯಗಳು ಸಿಗುವಂಗಿಲ್ಲ. ಅದು ಯಾರ ಮುಖಾಂತರ ಹೋಗಿರ್ತದೋ ಏನಾಗಿರ್ತದೋ ಯಾರಿಗೂ ಗೊತ್ತಿಲ್ಲ. ಈ ಒಂದು ನಾವು ಮುಕ್ತ ರೈತರಿಗೆ ಏನಪ್ಪ ಅಂತಂದ್ರೆ ಇವತ್ತಿನ ಸಾಕಷ್ಟು ಸಬ್ಸಿಡಿ ಏನಪ್ಪ ಅಂತಂದ್ರೆ ನಾವು ಮೊದಲ ಸಾಂಪ್ರದಾಯಿಕ ಕೃಷಿ ಅಂತ ಮಾಡ್ತಿದ್ದೆವು. ದನಕರುಗಳನ್ನ ಕಟ್ತಿದ್ದೆವು, ಊರೊಳಗೆ ಎತ್ತುಗಳು ಇರ್ತಿದ್ದು, ಆಕಳು ಇರ್ತಿದ್ದು, ಎಮ್ಮೆ ಇರ್ತಿದ್ದು. ಇಂಥವೆಲ್ಲ ಏನಾಗ್ಯಾವಪ್ಪ ಅಂತ ಇವತ್ತಿನ ಮಾಯ ಆಗಿ ಹೋಗ್ಬಿಟ್ಟಾವ. ಇವತ್ತಿನ ನಾವೆಲ್ಲ ಏನು ಬೆನ್ನ ಹತ್ತೀವಪ್ಪ ಅಂತಂದ್ರೆ ರಾಸಾಯನಿಕ ಬೆನ್ನ ಹತ್ತಿ ಬಿಟ್ಟಿವಿ. ಹೀಗಾಗಿ ನಮ್ಮ ಆರೋಗ್ಯ ಕೆಡಲಾಗತ್ತದ. ಇವೆಲ್ಲ ಸರ್ಕಾರ ವಿಚಾರ ಮಾಡಬೇಕು. ಯಾವುದಕ್ಕೆ ಪ್ರೋತ್ಸಾಹನ ಕೊಟ್ಟರೆ ನಮ್ಮ ರೈತರು ಮುಂದೆ ಬರ್ತಾರೆ, ನಮ್ಮ ಭೂಮಿ ಫಲವತ್ತತೆ ಉಳಿತದ, ನಾವು ಆರೋಗ್ಯವಂತರಾಗಿರ್ತೀವಿ ಅನ್ನೋಂಥದ್ದು ಸರ್ಕಾರಕ್ಕೆ ಯಾವುದು ಗಮನನೇ ಇಲ್ಲ. ಸುಮ್ಮನೆ ಕೊಡ್ತಾರೆ ಸರ್ಕಾರ. ರಾಸಾಯನಿಕ ಗೊಬ್ಬರಕ್ಕೆ ಪ್ರೋತ್ಸಾಹ ಕೊಡ್ತೀರಿ, ಟ್ರ್ಯಾಕ್ಟರ್ ಅವು ಇವು ಯಂತ್ರಗಳಿಗೆ ಪ್ರೋತ್ಸಾಹ ಕೊಡ್ತೀರಿ. ಇದನ್ನೆಲ್ಲ ರೈತರಿಗೆ ಮುಟ್ಟುವಂಥ ವ್ಯವಸ್ಥೆ ಒಳಗೆ ಏನು ಕೊಡ್ಲಾಕತ್ತೀರಿ ನೀವು? ರೈತರು ಸರಿಯಾಗಿ ದನ ಕರುಗಳನ್ನು ಕಟ್ಟಿಸಿ ಪಶುಗಳನ್ನು ಸಾಕಿ ಸಾಕಷ್ಟು ಭೂಮಿ ಫಲವತ್ತತೆಯನ್ನು ಉಳಿಸಿದ್ರೆ ನಾವು ಮೊಮ್ಮಕ್ಕಳು ಬದುಕುವಂಥ ವ್ಯವಸ್ಥೆ ಒಳಗೆ ನಾವು ಬದುಕ್ತೀವಿ. ಆದ್ರೆ ಇದೇ ರೀತಿ ನಾವು ಈ ರಾಸಾಯನಿಕ ಬೆನ್ನು ಹತ್ತಿ ನಾವೆಲ್ಲ ಇದ್ದು ದನ ಕರುಗಳನ್ನೆಲ್ಲ ಮಾರಿ ಯಂತ್ರಗಳ ಬೆನ್ನು ಹತ್ತಿ ಏನಪ್ಪ ಅಂತ ನಾವು ಕೃಷಿ ಮಾಡಕತ್ತೇವಪ್ಪ ಅಂತಂದ್ರೆ ನಮ್ಮ ಮೊಮ್ಮಕ್ಕಳಿಗೆ ಆಹಾರ ಸಿಗುವಂಥದ್ದು ಭಾಳ ಕಠಿಣ ಪ್ರಸಂಗ ಅದ. ಮತ್ತು ನಮ್ಮ ಭೂಮಿ ಫಲವತ್ತತೆ ಕಳ್ಕೊಳ್ಳೋಕೆ ಈ ಸದ್ಯ ತಯಾರಾಗಿ ಹೋಗ್ಯದ. ಮಾನ್ಯ ವಿಧಾನಸೌಧದೊಳಗೆ ಚರ್ಚೆ ಮಾಡಿದ ಪ್ರಕಾರ ನಮ್ಮ ಕರ್ನಾಟಕದ ಭೂಮಿ 65% ಹಾಳಾಗಿ ಹೋಗ್ಯದ ಅಂತ ಹೇಳಿ ಸರ್ಕಾರ ಹೇಳ್ತು. ಆದ್ರೆ ಅದಕ್ಕೆ ಉತ್ತೇಜನ ಕೊಡುವಂಥ ಪ್ರೋತ್ಸಾಹ ಏನದ? ಸರ್ಕಾರಕ್ಕೆ ಏನು ಕೊಡ್ಲಾಕತ್ತೀರಿ ನೀವು ರೈತರಿಗೆ ಯಾರೂ ಕಣ್ಣಾಗಿಲ್ಲ. ಬರೀ ಇಲೆಕ್ಷನ್ ಬಂದಾಗ ರೈತರು ಹೊರ ಮುಂದೆ ತೋರಿಸ್ತೀರಿ. ಮುಂದೆ ಏನಾಗ್ಯದಪ್ಪ ಅಂದ್ರೆ ಇವತ್ತಿನ ದಿನ ನಾವು ರೈತ, ಕೃಷಿಕ, ಶಿಕ್ಷಕ, ಸೈನಿಕ ಇವು ಮೂರು ನಮ್ಮ ದೇಶದ ಆಧಾರ ಸ್ತಂಭಗಳು. ಮೊದಲನೇ ಸ್ತಂಭ ಕೃಷಿಕ. ನಮ್ಮ ಕೃಷಿಕರಿಗೆ ಏನು ಪ್ರೋತ್ಸಾಹ ಕೊಟ್ಟರೆ ಏನಪ್ಪ ಅಂತ ಜಗತ್ತು ಬದುಕಲು ಸಾಧ್ಯ ಅದ. ಆದ್ರೆ ನೀವು ಯಾವುದೇ ಇವು ಹೊಸ ವೈಜ್ಞಾನಿಕ ಕೃಷಿ ನಾವೇನಪ್ಪ ಅಂತ ಹಾಳಾಗಿ ಹೋಗಿವಿ. ಅದಕ್ಕೇನಪ್ಪ ಅಂತ ಇಂಥ ಹೋದ್ರಾಗ ಸಾಕಷ್ಟು ಮಳೆ ಆಗ್ಯದ. ಬಿಜಾಪುರ ಮತ್ತು ಗುಲ್ಬರ್ಗ ಏನೇ ನಾವು ಬಿಜಾಪುರ ಬರುವಾಗ ನೋಡ್ಕೊಂಡು ಬಂದೆವು. ಚಲೋ 10 ಎಕರೆ ನೀರು ಇದ್ಬಿಟ್ಟು ಅವ್ರಿಗೆ ತೊಗರಿ ಹತ್ತಿ ಎಲ್ಲ ಅಷ್ಟು ಏನ್ರಿ ಎಷ್ಟು ಹಾಳಾಗ್ಯದ. ಆ ರೈತ ಏನು ಮಾಡ್ಬೇಕು? ಇನ್ನೂ ಒಂದು ತಿಂಗಳ ತನಕ ಹೊಲದಾಗ ಕಾರಣವಂಥ ವ್ಯವಸ್ಥೆ ಇಲ್ಲ. ಈಗ ಅಂಥ ಪರಿಸ್ಥಿತಿ ಒಳಗೆ ಏನು ವ್ಯವಸಾಯ ಮಾಡಬೇಕು, ಏನು ಬೇಸಾಯ ಮಾಡಬೇಕು, ಏನು ಬೆಳಿಬೇಕು? ಹಾಕಿದ ಬೆಳೆ ಹಾಳಾಗಿ ಹೋಯ್ತು. ಅವ ಏನು ಮಾಡ್ಬೇಕು? ಕಣ್ಣೀರು ಕೈ ತೊಳ್ಕೊತಾನಂದ್ರು ಸರ್ ಸರ್ಕಾರ ಕಣ್ಣದಿರ್ಲಕ್ಕೆ ತಯಾರಿಲ್ಲ. ಅಂದಾಗ ಹ್ಯಾಂಗೆ ರೈತ ಬದುಕೋದು? ರೈತ ಬದುಕಿದ್ರೆ ಎಲ್ಲ ಬದುಕ್ತ ಜಗತ್ತೇ ಬದುಕ್ತದೆ ಅಂತೂ ನಮಗೆ ಎಲ್ಲ ಪ್ರಜ್ಞೆ ಅದ. ಇದ್ರೂ ಸಹಿತ ರೈತರಿಗೆ ಏನಪ್ಪ ನೀವೆಲ್ಲ ಎಷ್ಟು ಈ ಅತಿವೃಷ್ಟಿಯಿಂದ ಎಷ್ಟು ಜಮೀನು ಹಾಳಾಗ್ಯದ ಸಮೀಕ್ಷೆ ಮಾಡಿರಿ. ನೀವು ಪೂಜಾಡಿ ಕೊಡ್ಬೇಕು ರೈತರಿಗೆ. ನಮಗೆ ಯಾವಾಗೂ ಯಾರು ಪೂಜಾಡಿ ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಇಂಥವೆಲ್ಲ ಅನಾವೃಷ್ಟಿ ಅತಿವೃಷ್ಟಿ ಆಗಿದ್ದೇನಪ್ಪ ಎಲ್ಲರೂ ಸಮೀಕ್ಷೆ ಮಾಡಿಸಿ ನಮಗೆ ಏನಪ್ಪ ಎಲ್ಲ ರೈತರಿಗೆ ನ್ಯಾಯಯುತವಾಗಿ ಪರಿಹಾರ ದೊರೆಯುವಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ನಮ್ಮ ನಿಖಿಲ ಅಣ್ಣವ್ರಿಗೆ ಮನವಿ ಮಾಡ್ತೀವಿ. ಅದೇ ರೀತಿ ಇವತ್ತಿನ ದಿನ ಜೋಡೆತ್ತು ಕಟ್ಕೊಂಡು ಎತ್ತುಗಳು ಸಾಕುವಂಥ ರೈತರಿಗೆ ಪ್ರತಿ ತಿಂಗಳ 11,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ಅಂದ್ರೆ ನಾವು ದನಗಳು ಕಟ್ಟಿ ಅಂತ ಹೇಳುವಂಥ ವ್ಯವಸ್ಥೆ ಯಾರಿಗೂ ಬರೋಂಗಿಲ್ಲ. ಒಬ್ಬರಿಗೆ 11,000 ಕೊಟ್ಟೆ ತಾವು ಮೊದಲಾಗ 10 ಮಂದಿ ಜೋಡೆತ್ತಂದು ಸಾಕ್ತಾರ. ಅವಾಗ ಈ ಸಗಣಿ ಗೊಬ್ಬರದಿಂದ ನಮ್ಮ ಭೂಮಿಯನ್ನು ಫಲವತ್ತತೆ ಉಳ್ಕೋತದ. ಮುಂದೇನಪ್ಪ ಅಂತ ನಮ್ಮ ಮೊಮ್ಮಕ್ಕಳಿಗೆ ಏನಪ್ಪ ಆಹಾರ ಸಿಗುವಂಥ ವ್ಯವಸ್ಥೆ ಉಳಿತದ. ವಿಜ್ಞಾನಿಗಳ ಸಂಶೋಧನೆ ಪ್ರಕಾರ 2040 ಇಸ್ವಿಯೊಳಗೆ 50% 50% ಜನರಿಗೆ ಆಹಾರ ಕೊರತೆ ವಿಜ್ಞಾನಿಗಳು ಸಂಶೋಧನೆ ಮಾಡ್ಯಾರ. ಆದರೂ ಸಹಿತ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ಸರ್ಕಾರ ಮಾಡ್ಬೇಕಂತೇಳಿ ನಾವು ಇವತ್ತಿನ ದಿನ ಈ ಒಂದು ಸಭೆ ಒಳಗೆ ಒತ್ತಿ ಹೇಳಿ ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಲ್ಲಿ ಕೋಟಿ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.